ಬಿಜೆಪಿ ಜೊತೆ ಸೇರಿ 5 ವರ್ಷ ಸರ್ಕಾರ ತರಬೇಕು. 5 ವರ್ಷದ ಸರ್ಕಾರವನ್ನ ನಾವು ರಚನೆ ಮಾಡಬೇಕು. ಆಗ ರಾಮರಾಜ್ಯವನ್ನ ಪ್ರೂವ್ ಮಾಡಿ ತೋರಿಸದೇ ಇದ್ರೆ ರಾಜಕಾರಣದಲ್ಲೇ ನಾನು ಇರೋದಿಲ್ಲ ಅಂತ ಮೈಸೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಶಪಥ ಮಾಡಿದ್ದಾರೆ. ಬಿಜೆಪಿ ಜೊತೆ ಸೇರಿ ಮೈತ್ರಿಯ ಸರ್ಕಾರ ತರಬೇಕು. 5 ವರ್ಷದ ಒಂದು ಸುಭದ್ರ ಸರ್ಕಾರವನ್ನ ತರಬೇಕು. ಆಗ ರಾಮರಾಜ್ಯವನ್ನ ಪ್ರೂವ್ ಮಾಡಿ ತೋರಿಸದೇ ಇದ್ರೆ ನಾನು ರಾಜಕಾರಣದಲ್ಲೇ ಇರೋದಿಲ್ಲ. ಮೈಸೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಶಪಥ ಮಾಡಿದ್ದಾರೆ. ನಮ್ಮ ಸರ್ಕಾರ ಬಂದರೆ ರಾಜ್ಯದಲ್ಲಿ ನಿಜವಾಗಿಯೂ ರಾಮರಾಜ್ಯ ಜಾರಿಗೆ ಬರುತ್ತೆ. ಇದಕ್ಕೆ ಕಾರ್ಯಕರ್ತರ ಏನು ಶಕ್ತಿ ಇದೆ, ಆ ಶಕ್ತಿ ಬರಬೇಕು. ಚಾಮುಂಡಿ ತಾಯಿಯ ಸನ್ನಿಧಾನದಲ್ಲಿ ನಿಂತು ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಿಜವಾದ ರಾಮ ರಾಜ್ಯ ಯಾವ ರೀತಿ ಆಳಬಹುದು ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಇಲ್ಲವಾದಲ್ಲಿ ನಾನೆಂದೂ ಕೂಡ ರಾಜಕಾರಣದಲ್ಲಿ ಇರೋದೇ ಇಲ್ಲ. ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ. ನಾವೇನು ಯಾವ ಈ ಪಕ್ಷದಿಂದ ಎಂದೂ ಸಹ ನಾವು ಹೋದಂತವರಲ್ಲ. ಬೇರೆಯವರು ನಮ್ಮನ್ನು ಹುಡುಕ ಬಂದಿರತಕ್ಕಂಥ ನಿದರ್ಶನಗಳನ್ನು ನನಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಈ ಪಕ್ಷಕ್ಕೆ ಮುಂದಿನ ದಿನಗಳು ಅತ್ಯಂತ ದೊಡ್ಡ ಮಟ್ಟದ ಭವಿಷ್ಯ ಇದೆ. ತಾಯಿಯ ಒಂದು ಸನ್ನಿಧಾನದಿಂದ ನಾನು ಹೇಳ್ತಾ ಇದ್ದೇನೆ. ಇದು ನಾನು ಹೆಚ್ಚುಗಾರಿಕೆಗೆ ಹೇಳ್ತಾ ಇಲ್ಲ. ನನ್ನ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಳಿ. ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಸರ್ಕಾರದ ಆಡಳಿತ ನೋಡ್ತಾ ಇದ್ದೀರಿ, ಅರ್ಥ ಮಾಡ್ಕೊಳ್ಳಿ. ನಾನು ನಮ್ಮ ಮೈತ್ರಿ ಪಕ್ಷದ ಒಂದೇನಿದೆ ನಮ್ಮ ಜೊತೆಯಲ್ಲಿ, ಈಗ ಆ ಪಕ್ಷದ ಜೊತೆನಲ್ಲೇ ನಾವು ಮುಂದಿನ ದಿನಗಳಲ್ಲಿ ಮುಂದೆ ಒಟ್ಟಾಗಿ ಹೋಗಿ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಇಂಥ ಒಂದು ಕೆಟ್ಟ ಸರ್ಕಾರ, ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇದೆಯಲ್ಲ, ಇಂಥ ಸರ್ಕಾರ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. 200% ಈ ರಾಜ್ಯದಲ್ಲಿ ಜನತಾದಳದ ಸರ್ಕಾರವನ್ನ ಬಿಜೆಪಿ ನಾವಿಬ್ಬರು ಸೇರಿ ತರತಕ್ಕಂಥದ್ರಲ್ಲಿ ಯಾರೂ ಸಹ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಯಾರು ಏನೇ ಹೇಳಲಿ, 2028ಕ್ಕೂ ನಾವೇ ಬರ್ತೀವಿ ಅಂತ ಹೇಳ್ತಾರೆ ಪಾಪ ಅವರು ಕಾಂಗ್ರೆಸ್ನವರು. 28ಕ್ಕೂ ನಾವೇ ಬರ್ತೀವಿ ಅಂತ. ಈ 3 ಚುನಾವಣೆ ನಡೆದಿದೆಯಲ್ಲ, ಉಪಚುನಾವಣೆ, ಅದೇ ಚುನಾವಣಾ ಫಲಿತಾಂಶ ಅಂತ ಲೆಕ್ಕ ಇಟ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ. ಈ 3 ಚುನಾವಣೆ ಉಪಚುನಾವಣೆಗಳು ನಡೆಸ ಸನ್ನಿವೇಶಗಳೇ ಬೇರೆ, ಸಾರ್ವತ್ರಿಕ ಚುನಾವಣೆ ನಡೆಯೋದೇ ಬೇರೆ. ಮುಂದೆ ಜನತಾದಳಕ್ಕೆ ಉತ್ತಮವಾದ ಭವಿಷ್ಯ ಇದೆ. ಯಾತಕ್ಕೆ ಭವಿಷ್ಯ ಇದೆ? ಈ ಕಾಂಗ್ರೆಸ್ ಕೆಟ್ಟ ಆಡಳಿತ, ಅಧಿಕಾರ ಹುಡುಕೊಂಡು